ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. ವೇದಿಕೆ ಮೇಲೆ ಇರುವಂತಹ ಶಿಕ್ಷಕರಿಗೆ ಹಾಗೂ ಅತಿಥಿಗಳಿಗೆ ನಮಸ್ಕಾರ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಾನು ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಂಧುಗಳೇ, ಅಂಬೇಡ್ಕರ್ ಅಂದ್ರೆ ಭಾರತ, ಭಾರತ ಅಂದ್ರೆ ಅಂಬೇಡ್ಕರ್. ಭವ್ಯ ಭಾರತದ ಭವಿಷ್ಯವನ್ನ ಬರೆದಂತವರು ಯಾರಾದ್ರೂ ಒಬ್ಬ ಮಹಾನಾಯಕ ಇದ್ರು ಅಂದ್ರೆ ಅದೇ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರೇ ನಮ್ಮ ಭಾರತದ ಭಾಗ್ಯ ವಿಧಾತರು. ಅಂಬೇಡ್ಕರ್ ಬಗ್ಗೆ ಮಾತಾಡೋದು ಅಂದ್ರೆ ದೇಶದ ಬಗ್ಗೆ ಮಾತಾಡೋದು ಅಂತ ಅರ್ಥ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತಕ್ಕೆ ಮಾಡಿರುವ ಅನುವಾದನೆಗಳು ಯಾರಿಗೂ ಗೊತ್ತಿಲ್ಲ. ಕೆಲವೊಂದು ವಿಚಾರಗಳನ್ನ ನಿಮಗೆ ತಿಳಿಸ್ಬೇಕು ಅಂದ್ರೆ ಕಾಕಿ ಹಾಕಿರೋರ್ಗೆ ಕಾಕಿ ಕೊಟ್ಟೋರು ಯಾರು ಅಂತ ಗೊತ್ತಿಲ್ಲ. ಅವರ ಲಾಠಿಯಲ್ಲಿ ಅವರು ಹಾಕಿರುವ ಬೆಲ್ಟ್ ನಲ್ಲಿ ಅಶೋಕ ಧರ್ಮ ಚಕ್ರವನ್ನ ಕೊಟ್ಟೋರು ಯಾರು ಅಂತ ಗೊತ್ತಿಲ್ಲ. ವಿಧಾನಸೌಧದ ಮೇಲೆ ರಾಷ್ಟ್ರಲಾಂಛನ ಇದೆ, ಅದನ್ನ ಅನುವಾದನೆ ಮಾಡಿರೋದು ಯಾರು ಅಂತ ಗೊತ್ತಿಲ್ಲ. ರೂಪಾಯಿಗಳನ್ನ ಲೆಕ್ಕ ಮಾಡ್ತಿರ್ತೀರಿ, ರೂಪಾಯಿಗಳಲ್ಲಿ ರಾಷ್ಟ್ರಲಾಂಛನ ಇದೆ, ಅದನ್ನು ಅನುವಾದನೆ ಮಾಡಿರೋದು ಯಾರು ಅಂತ ಗೊತ್ತಿಲ್ಲ. ಇದನ್ನೆಲ್ಲ ಮಾಡಿರುವ ನಮ್ಮ ಅಂಬೇಡ್ಕರ್ ಅವರನ್ನ ಅಲಕ್ಷ್ಯ ಮಾಡಿದ ಭಾರತ ದಟ್ಟ ದಾರಿದ್ರ್ಯದ ಭಾರತ ಅಂತ ಹೇಳಲಿಕ್ಕೆ ನನಗೆ ಬಹಳ ನೋವಾಗುತ್ತೆ ಬಂಧುಗಳೇ. ಇವತ್ತು ಅಂಬೇಡ್ಕರ್ ಅವರ ಭಾರತ ಇಲ್ಲ ನನ್ನ ಕಣ್ಮುಂದೆ. ಅಂಬೇಡ್ಕರ್ ಅವರ ಕನಸಿನ ಭಾರತ ಇಲ್ಲ. ಇವತ್ತು ಮೃಗಗಳ ಭಾರತ, ಮೃಗಿಯ ಭಾರತ. ಮನುಷ್ಯನನ್ನ ಹಗಲಲ್ಲೇ ಕೊಲ್ತಾನೆ ಅಂದ್ರೆ ಇದು ಅಂಬೇಡ್ಕರ್ ಅವರ ಭಾರತನ? ಹೇಳಿ ಬಂಧುಗಳೇ, ಇದು ಅಂಬೇಡ್ಕರ್ ಅವರ ಭಾರತನ? ಯಾವ ಭಾರತದ ಕನಸನ್ನ ಕಟ್ಟಲಿಕ್ಕೆ ನಮ್ಮ ದೇಶದ ಜನ ಬಯಸ್ತಾ ಇದ್ದಾರೆ. ಈ ಭವ್ಯ ಭಾರತ ದೇಶದ ಚರಿತ್ರೆಯನ್ನ ಬರೆದುಕೊಟ್ಟವರು, ಭಾರತ ದೇಶದ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಹಾಗೂ ಎಲ್ಲಾ ಕ್ಷೇತ್ರದ ಸರ್ವಾಂಗೀಣ ಕನಸನ್ನ ಕಟ್ಟಿಕೊಟ್ಟವರು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನಾನು ಉಳುವಾಗಲು ಭಾರತೀಯ, ನಾನು ಸಾಯುವಾಗಲು ಭಾರತೀಯ ಅಂತ ಹೇಳಿದ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಅಂಬೇಡ್ಕರ್ ಅವರು ಬಂಧುಗಳೇ. ಅವರ ಜಯಂತಿ ಮಾಡಲಿಕ್ಕೆ ಸಲ್ಯೂಟ್ ಮಾಡಿ ನಿಂತ್ಕೋಬೇಕು ಬಂಧುಗಳೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಟ್ಟು 32 ಡಿಗ್ರಿಗಳನ್ನ ಮಾಡಿದ್ದಾರೆ. ಅವರ ಸ್ವಂತ ಗ್ರಂಥಾಲಯದಲ್ಲಿ ಒಟ್ಟು 20,000 ಪುಸ್ತಕಗಳಿತ್ತು. ಅವತ್ತಿನ ಕಾಲಕ್ಕೆ ಎಕನಾಮಿಕ್ಸ್ ನಲ್ಲಿ PhD ಮಾಡಿದಂತ ಮೊದಲನೇ ಭಾರತೀಯ ಯಾರಾದ್ರೂ ಇದ್ರು ಅಂದ್ರೆ ಅದೇ ನಮ್ಮ ಭೀಮರಾವ್ ಅಂಬೇಡ್ಕರ್ ಮಾತ್ರ. 20,000 ಪುಟಗಳನ್ನ ಕೈಯಲ್ಲಿ ಬರೆದಿರೋ ಏಕೈಕ ವ್ಯಕ್ತಿ ಇವರು. ಎಲ್ಲಿ ಹೆಣ್ಮಕ್ಳಿಗೆ ಸಮಾನತೆ ಇಲ್ಲ, ಆ ಅಧಿಕಾರ ನನಗೆ ಬೇಡ ಅಂತ ಅಧಿಕಾರವನ್ನ ತ್ಯಾಗ ಮಾಡಿದಂತ ವ್ಯಕ್ತಿ ಅಂದ್ರೆ ನಮ್ಮ ಅಂಬೇಡ್ಕರ್ ಅವರ ಬಂಧುಗಳೇ. ಅಂಬೇಡ್ಕರ್ ಅವರ ಜಯಂತಿ ಯಾಕೆ ಮಾಡ್ಬೇಕು ಅಂತ ಗೊತ್ತಾ ನಿಮ್ಗೆ? ಯಾಕಂದ್ರೆ ಲಂಡನ್ ನಲ್ಲಿ ಓದ್ತಾ ಇರ್ತಾರೆ ಬಾಬಾ ಸಾಹೇಬ್ರು. ಅವಾಗ ನಿಮ್ಮ ಮಗ ಸತ್ತ ಅಂತ ಟೆಲಿಗ್ರಾಮ್ ಬರುತ್ತೆ. ಅದನ್ನ ಓದಿ ಜೇಬಲ್ಲಿ ಇಟ್ಕೊಂತಾರೆ. ಅವರ ಕಣ್ಣಲ್ಲಿ ನೀರಾಗ್ತಾ ಇರ್ತಾರೆ. ಅವರ ಸ್ನೇಹಿತ ಬಂದು ನಿಮ್ಮ ಮಗ ಸತ್ತ ಅಂತ ಟೆಲಿಗ್ರಾಮ್ ಅಂತಲ್ಲ, ನೀವು ಮೊದಲು ಹೋಗಿ ಅಂತ ಹೇಳ್ತಾರೆ. ಆಗ ಅಂಬೇಡ್ಕರ್ ಹೇಳ್ತಾರೆ, ನನ್ನ ಮಗ ಸತ್ತ ಅಂತ ಹೋದ್ರೆ ಇಲ್ಲಿ ನನ್ನನ್ನು ನಂಬಿದ ಕೋಟಿ ಕೋಟಿ ಮಕ್ಕಳು ಶಾಶ್ವತವಾಗಿ ಸತ್ತೋಗ್ತಾರೆ. ನನ್ನ ಒಬ್ಬ ಮಗ ಸತ್ತೋದ್ರೆ ನನಗೆ ಏನು ನಷ್ಟ ಇಲ್ಲ, ನನಗೆ ಕೋಟಿ ಕೋಟಿ ಮಕ್ಕಳ ನನಗೆ ಹೆಚ್ಚು ಅಂತ ಹೇಳಿದ ಏಕೈಕ ಮಹಾನಾಯಕ ಜೀವನ ಪ್ರಭು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನಮ್ಮ ಭಾರತ ದೇಶ ಹೇಗಾಗಿದೆ ಅಂದ್ರೆ ತಮ್ಮ ತಮ್ಮ ಮನೆಗಳಲ್ಲಿ ಯಾರೇ ಇರಲಿ, ಯಾರು ಸೇರಿ, ಅವನ ತಪ್ಪು ಇಷ್ಟೇ ಇರಲಿ, ಅವನು ಒಳ್ಳೆಯವನು ಕೆಟ್ಟವನು, ನಮಗೆ ನಮ್ಮ ಮನೆಯವರು ಎಷ್ಟು ಮುಖ್ಯ ಆಗ್ತಾರೆ ಅಲ್ವಾ? ಇನ್ನು ಅಧಿಕಾರಿಗಳ ಮನೆಯಲ್ಲಿ ಏನಾದರೂ ಅಂತ ಸಾಗಿದ್ರೆ ಟಿವಿ, ಮೊಬೈಲ್, ಮೀಡಿಯಾ ಅಂತ ಒಂದು ವಾರ ವಿಷಯ ಓಡ್ತಾ ಇರುತ್ತೆ ಅಲ್ವಾ? ಆದ್ರೆ ಅಂಬೇಡ್ಕರ್ ನಾವು ಮಾಡೋ ತಪ್ಪು ಅವರು ಅವತ್ತು ಮಾಡಲಿಲ್ಲ. ಅದಕ್ಕೆ ನನಗೆ ಓಟಿನ ಹಕ್ಕು ಸಿಕ್ಕಿದ್ದು. ತನ್ನ ಮಗ ಸತ್ತ ಅಂತ ಗೊತ್ತಿದ್ರು ನನ್ನ ದೇಶದ ಮಕ್ಕಳ ಪರಿಸ್ಥಿತಿಯನ್ನು ನೋಡಿ ಅವರ ಮಗನ ನೋಡೋಕೆ ಹೋಗಲಿಲ್ಲ. ಆದ್ರೂ ಅಂಬೇಡ್ಕರ್ ಅವರ ಕನಸಿನ ಭಾರತ ಆಗಿಲ್ಲ ಇವತ್ತು ಬಂಧುಗಳೇ. ಈ ದೇಶದ ಚರಿತ್ರೆಯನ್ನು ಬದಲಾವಣೆ ಮಾಡಿತ್ತು, ಈ ದೇಶದ ಭವಿಷ್ಯವನ್ನು ಬದಲಾವಣೆ ಮಾಡಿತ್ತು ಬಾಬಾ ಸಾಹೇಬರು ಕೊಟ್ಟಿದಂತ ಓಟಿನ ಹಕ್ಕು. ಮತದಾರರಿಂದ ಮಾತ್ರ ಭಾರತ ದೇಶ ಬದಲಾವಣೆ ಆಗುತ್ತೆ ಅಂತ ಓಟಿನ ಹಕ್ಕನ್ನು ಕೊಡ್ಲಿಕ್ಕೆ ಅಂಬೇಡ್ಕರ್ ಅವರ 2 ಮಕ್ಕಳನ್ನು ಕಳೆದುಕೊಂಡು ಬಂಧುಗಳೇ, ಈ ದೇಶದಲ್ಲಿ ಹಿಂದೆ ಒಂದು ಸಂವಿಧಾನ ಇತ್ತು, ಅದು ಮನು ಸಂವಿಧಾನ. ಆ ಮನು ಸಂವಿಧಾನ ಹೆಣ್ಮಕ್ಳನ್ನ ಹೆರಿಗೆ ಫ್ಯಾಕ್ಟರಿ ಮಾಡಿತ್ತು. ಇವತ್ತು ಹೆಣ್ಮಕ್ಳು DC-ಗಳಾಗಿ, SP-ಗಳಾಗಿ, IAS ಆಗಿ, KS ಆಗಿ, ಪ್ರಧಾನಿಗಳಾಗಿ, ರಾಷ್ಟ್ರಪತಿಗಳಾಗಬೇಕು ಅಂತ ಹುಡುಗಿದ ಸಿಂಹ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲದ ಭಾರತ 0
ಸಂಸ್ಕೃತಿಯನ್ನ